ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ. ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಕನ್ಸಲ್ಟೆಂಟ್ ಫಿಸಿಷಿಯನ್, ಕೆಸೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ, KCR ಮೆಡಿಸಿಟಿ KC ರೋಡ್ ತಲಪಾಡಿ ಹಾಗೂ ರೈ ಕ್ಲಿನಿಕ್ ದೇರೆಬೈಲ್ ಕೊಂಚಾಡಿ ಮಂಗಳೂರು. ನೀವು ನೋಡಿರ್ಬೋದು, ನಿಮಗೆ ತುಂಬ ಜನರಿಗೆ ಕಾಲಲ್ಲಿ ಒಂಥರ ಊತ ಬರುವಂಥದ್ದು, ಅದು ಒಂದು ಕಾಲಲ್ಲಿ ಆಗಿರ್ಬೋದು ಅಥವಾ ಎರಡು ಕಾಲಲ್ಲಿ ಊತ ಬರುವಂಥದ್ದು ನೋಡಿರ್ಬೋದು. ಸೊ ಈ ಊತ ಯಾಕೆ ಬರ್ತದೆ, ಯಾವುದೆಲ್ಲ ಕಾರಣದಿಂದಾಗಿ ಬರ್ತದೆ, ಸೊ ಇದನ್ನು ಯಾವಾಗ ನಾವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೇಕು, ನೆಸೆಸರಿ ಟೆಸ್ಟ್ ಮಾಡಿಸ್ಬೇಕು, ಸೊ ಇದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಆದ್ದರಿಂದ ನಿಮ್ಮ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಇದನ್ನು ಶೇರ್ ಮಾಡಿ, ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ಹಾಗೂ ಯಾರೆಲ್ಲ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದ್ರೆ ಪ್ರತಿ ವಾರ ಒಂದೊಂದು ಉಪಯುಕ್ತ ಮಾಹಿತಿ ಜೊತೆ ನಾನು ಬರ್ತೇನೆ. ಆಗ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಿಮ್ಮ ಫೀಡಲ್ಲಿ ಅದು ನಾನು ಹಾಕುವ ವಿಡಿಯೋ ಇಮಿಡಿಯೇಟ್ಲಿ ಬರ್ತದೆ. ಹಾಗೂ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅಮೌಂಟ್ ಪೇ ಮಾಡಬೇಕಾಗಿಲ್ಲ, ಅದು ಕಂಪ್ಲೀಟ್ಲಿ ಫ್ರೀ. ಸೊ ಈಗ ಈ ಕಾಲೂತ ನಾವು ನಮ್ಮ ಮೆಡಿಕಲ್ ಟರ್ಮಲ್ಲಿ ಪೀಡಲ್ ಎಡಿಮಾ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಎರಡು ಕಾಲುಗಳು ಅಥವಾ ಒಂದು ಕಾಲುಗಳು ಬಾವು ಬರುವಂಥದ್ದು, ಸ್ವೆಲ್ಲಿಂಗ್ ಆಗುವಂಥದ್ದು. ಸೊ ಇದು ಯಾಕೆ ಬರ್ತದೆ ಅಂತ. ಸೊ ಮೇಯ್ನಾಗಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಹಾರ್ಟ್ ಬ್ಲಡ್ಡನ್ನು ಪಂಪ್ ಮಾಡ್ತದೆ. ಸೊ ಎಲ್ಲ ಅಂಗಾಂಗಗಳಿಗೆ ಪಂಪ್ ಮಾಡ್ತದೆ. ಪುನಃ ಅದು ಅಲ್ಲಿಂದ ಬ್ಲಡ್ಡನ್ನು ಎಲ್ಲ ಅಂಗಾಂಗಗಳಿಂದ ಅದು ಪುನಃ ಹಾರ್ಟಿಗೆ ಬಂದು ಫಿಲ್ಟರ್ ಆಗ್ತದೆ. ಸೊ ಏನಾಗ್ತದೆ, ಕೆಲವು ಕಂಡೀಷನ್ಸಲ್ಲಿ ಈ ರಕ್ತನಾಳದ ಒಳಗಿರುವಂತಹ ನೀರುಗಳು ಹೊರಗೆ ಲೀಕ್ ಆಗಿ, ಸೊ ಮಸಲ್ ಅಥವಾ ಸ್ಕಿನ್ನಿನ ಅಂಡರ್ ಅಕ್ಯುಮುಲೇಟ್ ಆಗಿ ನಮಗೆ ಈ ಊತ ಬರ್ತದೆ. ಇದು ಬೇರೆ ಬೇರೆ ಕಾರಣದಿಂದಾಗಿ ಬರ್ಬೋದು. ಸಿಂಪಲ್ ಟು ಸಿಂಪಲ್ ಏನಂತ ಹೇಳಿದ್ರೆ, ತುಂಬ ಹೊತ್ತು ಕೂತ್ಕೊಂಡೆ ನಿಂತ್ಕೊಂಡೇ ಇರುವ ಅದು ಊಸಾಗಿ ಹೊರಗಡೆ ಬರ್ಬೋದು, ಅಥವಾ ಇದು ಬೇರೆ ದೊಡ್ಡ ಕಾಯಿಲೆಯ ಮುನ್ಸೂಚನೆ ಸಹ ಇರ್ಬೋದು. ಆದ್ದರಿಂದ ನಾವು ಅದನ್ನು ನೆಗ್ಲೆಕ್ಟ್ ಮಾಡದೆ, ಸೊ ಏನೆಲ್ಲ ನಿಮಗೆ ಸಿಂಪ್ಟಮ್ಸ್ ಇದ್ರೆ ನೀವು ಹೋಗಿ ಡಾಕ್ಟರ್ ಹತ್ರ ಅದನ್ನು ಟೆಸ್ಟ್ ಮಾಡಿಸ್ಕೊಳ್ಬೇಕು. ಸೊ ಇದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಫಸ್ಟಿಗೆ ನಾನು ಈ ಎರಡೂ ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಬರುವಂಥದ್ದು ಅಥವಾ ಊತ ಬರುವಂಥದ್ದು ಯಾವುದೆಲ್ಲ ರೀಸನ್, ಅದು ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು, ಇದರ ಬಗ್ಗೆ ನಿಮಗೆ ಹೇಳ್ತೇನೆ. ಫಸ್ಟ್ ಇದಾಗಿ ಹಾರ್ಟಿನ ತೊಂದರೆ ಇದ್ದರೆ, ಹೃದಯದ ಸಂಬಂಧಿ ಕಾಯಿಲೆ ಇದ್ದರೆ ನಿಮಗೆ ಎರಡು ಕಾಲುಗಳಲ್ಲಿ ಊತ ಬರ್ಬೋದು. ಸೊ ಮೇಯ್ನಾಗಿ ಏನಂತ ಹೇಳಿದ್ರೆ, ಎಲ್ಲರೂ ಈಗ ಊತ ಬರುವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಏನು ಮಾಡ್ತಾರೆ ಅಂತಿಲ್ಲ, ಅದು ತುಂಬ ಹೊತ್ತು ಕೂತ್ಕೊಂಡು ಹಾಗೆ ಆದದ್ದು ಏನು ತೊಂದರೆ ಅಂತ ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಕೆಲವು ದೊಡ್ಡ ಕಾಯಿಲೆಗಳು ಮುನ್ಸೂಚನೆ ಇದಾಗಿರ್ತದೆ. ಸೊ ಲೇಟರ್ ಅದು ಪ್ರೋಗ್ರೆಸ್ ಆದ ನಂತರ ಸೊ ನಾವು ಆ ಕಾಯಿಲೆಯನ್ನು ಡಿಟೆಕ್ಟ್ ಮಾಡಿದ್ರು ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದುದರಿಂದ ಇದು ಅತ್ಯಂತ ಇಂಪಾರ್ಟೆಂಟ್, ನೀವು ಇನಿಷಿಯಲ್ ಸ್ಟೇಜಲ್ಲೇ ಅದನ್ನು ಡಿಟೆಕ್ಟ್ ಮಾಡುವಂಥದ್ದು. ಸೊ ಹಾರ್ಟಿದ್ದು ಕಾಯಿಲೆ ಬರುವಾಗ ಏನಾಗ್ತದೆ ಅಂತ. ಸೊ ಈ ಹಾರ್ಟಿದ್ದು ಕಾಯಿಲೆಯಲ್ಲಿ ನಮಗೆ ಕಾಲಲ್ಲಿ ಊತ ಬರುವಾಗ ಯೂಶುವಲಿ ಏನಾಗ್ತದೆ, ಈ ಸಂಜೆ ಆದಾಗೆ ಇದು ಊತ ಜಾಸ್ತಿ ಆಗ್ತಾ ಬರ್ತದೆ. ಸೊ ಬೆಳಿಗ್ಗೆಗಿಂತ ಕಂಪೇರ್ ಮಾಡಿದರೆ ಸಂಜೆ ಆಗುವಾಗ ಇದು ಜಾಸ್ತಿ ಆಗ್ತಾ ಬರ್ತದೆ. ಹಾಗೂ ನಮಗೆ ನಡೆಯುವಾಗ ಜಾಸ್ತಿ ಸುಸ್ತಾಗುವಂಥದ್ದು, ಉಪ್ಸ ಬರುವಂಥದ್ದು. ಸೊ ಇದು ಸಿಂಪ್ಟಮ್ ಇರ್ಬೋದು. ಆಮೇಲೆ ಲೇಟರ್ ಪ್ರೋಗ್ರೆಷನ್ ಆದ ಲೇಟರ್ ಸ್ಟೇಜಲ್ಲಿ ಏನಾಗ್ತದೆ, ನಾವು ಮಲಗುವಾಗ ನಮಗೆ ಉಪ್ಸ ಬರೋದು, ಈ ಕಾಲಿನ ಊತದ ಜೊತೆ ಮಲಗುವಾಗ ಉಪ್ಸ ಬರೋದು, ಅಥವಾ ಮಲಗಿ ಒಂದು 2 ಗಂಟೆ ನಿದ್ದೆ ಆದ ನಂತರ ಉಪ್ಸ ಬರೋದು, ಇದೆಲ್ಲ ಶುರುವಾಗ್ತದೆ. ಸೊ ಹೀಗೆ ಇದ್ದರೆ ಇದು ಹೃದಯ ಸಂಬಂಧಿ ಕಾಯಿಲೆಯಿಂದ ಬರುವಂತಹ ಕಾಲಿನ ಸ್ವೆಲ್ಲಿಂಗ್ ಆಗಿರ್ಬೋದು. ಆದ್ದರಿಂದ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷಿಸ್ಕೊಳ್ಬೇಕು. ಸೊ ಇದು ಸಂಜೆ ಆಗ್ತಾ ಇರುವಾಗ ಜಾಸ್ತಿ ಆಗ್ತದೆ. ಸೊ ಹಾಗೆ ಇದರ ಜೊತೆ ಉಪ್ಸ, ನಡೆಯುವಾಗ ಸುಸ್ತು, ರಾತ್ರಿ ಮಲಗಿದಿಂದ ಉಪ್ಸದಲ್ಲಿ ಏಳುವಂಥದ್ದು, ಸೊ ಇದೆಲ್ಲ ಇರ್ಬೋದು. ಆಮೇಲೆ ಕಿಡ್ನಿಯ ತೊಂದರೆಯಿಂದಾಗಿ ಈ ಕಾಲಲ್ಲಿ ಊತ ಬರೋದಿದ್ರೆ ಇದು ಒಂದೇ ಲೆಕ್ಕ ಇರ್ತದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಊತ ಯೂಶಲಿ ಒಂದೇ ಲೆಕ್ಕ ಇರ್ತದೆ. ಆಮೇಲೆ ಏನಂತ ಹೇಳಿದ್ರೆ, ಬೆಳಿಗ್ಗೆ ಏಳುವಾಗ ನಿಮ್ಮ ಮುಖ ಒಂಥರ ಸ್ವೆಲ್ಲಿಂಗ್, ಊತ ಕಾಣುವಂಥದ್ದು, ಅಥವಾ ಈ ಕಣ್ಣಿನ ಸುತ್ತ ಊತ ಇರುವಂಥದ್ದು, ಹಾಗೂ ಮೂತ್ರ ತುಂಬ ಹೋಗುವಂಥದ್ದು ಅಥವಾ ಮೂತ್ರ ಕಮ್ಮಿ ಹೋಗುವಂಥದ್ದು. ಸೊ ಇದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಇದು ಕಿಡ್ನಿಯ ಕಾಯಿಲೆಯಿಂದ ನಿಮಗೆ ಊತ ಬಂದಿರಬಹುದು. ಆದುದರಿಂದ ಅದನ್ನು ಸಹ ಪರೀಕ್ಷಿಸಿಕೊಳ್ಬೇಕು. ಮತ್ತೊಂದು ಕಾಮನ್ ಕಾಸ್ ಏನಂತ ಹೇಳಿದರೆ ಲಿವರ್ ಇದ್ದು ತೊಂದರೆಯಿಂದ.
ಸೊ ಲಿವರಿದ್ದು ತೊಂದರೆಯಿಂದ ಈ ಕಾಲಿನ ಊತ ಬರುವಾಗ ಏನಾಗ್ತದೆ, ಇದು ಸಹ ಹಾಗೆ ಒಂದೇ ಲೆಕ್ಕ ಇರ್ಬೋದು, ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದೇ ಲೆಕ್ಕ ಇರ್ತದೆ. ಮತ್ತು ಹೊಟ್ಟೆ ಒಂಥರ ನಿಮಗೆ ಒಂಥರ ಫುಲ್ ಆದಾಗ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ಹೇಗೆ ಈ ಕಾಲಿನಲ್ಲಿ ನೀರು ತುಂಬಿಕೊಂಡು ಬಾವು ಬರ್ತದೆ, ಹಾಗೆ ಹೊಟ್ಟೆ ಒಳಗಡೆ ಸಹ ನೀರು ಇರ್ತದೆ. ಸೊ ಅದರಿಂದಾಗಿ ಹೊಟ್ಟೆ ಉಬ್ಬರಿಸಿದಂಗೆ ಆಗೋದು, ಹೊಟ್ಟೆ ದೊಡ್ಡದಾಗೋದು, ಸೊ ಇದು ಸಹ ಇರ್ತದೆ. ಸೊ ಹೀಗೆ ಅಥವಾ ಕೆಲವರಿಗೆ ಜಾಂಡಿಸ್ ಸಹ ಬರ್ಬೋದು. ಸೊ ಹೀಗೆ ಇದ್ದರೆ ಇದು ಲಿವರಿಂದಾಗಿ ಕಾಲಿಗೆ ಊತ ಬರುವಂಥದ್ದು. ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ, ತೀವ್ರ ರಕ್ತಹೀನತೆ ಇದ್ದರೆ, ಎನಿಮಿಯಾ ಅಂತ ಹೇಳ್ತೇವೆ, ರಕ್ತ ತುಂಬ ಕಮ್ಮಿ ಇದ್ದರೆ ಆಗ ಸಹ ಎರಡು ಕಾಲುಗಳಲ್ಲಿ ಊತ ಬರ್ಬೋದು. ಸೊ ಇದು ಎನಿಮಿಯಾ ಯಾವಾಗ ಅಂತ ಹೇಳಿದ್ರೆ, ಯೂಶಲಿ ಹೆಂಗಸರಲ್ಲಿ ಹಿಮೋಗ್ಲೋಬಿನ್ 12 ಗ್ರಾಮ್ಗಿಂತ ಜಾಸ್ತಿ ಇರಬೇಕು, ಗಂಡಸರಲ್ಲಿ 14 ಗ್ರಾಮ್ಗಿಂತ ಕಮ್ಮಿ ಇರಬೇಕು. ಸೊ ಈ 10ಕ್ಕಿಂತ ಕಮ್ಮಿ ಎಲ್ಲ ಇರುವಾಗ ಕಾಲಲ್ಲಿ ಊತ ಬರ್ತದೆ. ಆಮೇಲೆ ತುಂಬ ವೆರಿ ಸಿವಿಯರ್ ಎನಿಮಿಯಾ ಅಂದರೆ ಈ 3-4ಕ್ಕೆಲ್ಲ ಹೋಗುವಾಗ ಏನಾಗ್ತದೆ, ಇದು ಹಾರ್ಟಿಗೆ ಸಹ ಎಫೆಕ್ಟ್ ಆಗಿ ಸೊ ಹೃದಯ ಸಂಬಂಧಿದ್ದು ಸಹ ಎಲ್ಲ ಸಿಂಪ್ಟಮ್ಸ್ ಇರ್ಬೋದು. ಸೊ ಇದು ಒಂದು. ಮತ್ತೊಂದು ಏನಂತ ಹೇಳಿದ್ರೆ ಹೈಪೋಪ್ರೋಟೀನಿಮಿಯಾ ಅಂತ ಹೇಳ್ತೇವೆ. ನಮ್ಮ ಪ್ರೋಟೀನ್ ಅಂಶ ಕಮ್ಮಿಯಾಗಿ ಈ ಕಾಲುಗಳಲ್ಲಿ ಬಾವು ಬರುವಂಥದ್ದು. ಸೊ ಇದು ಪ್ರೋಟೀನ್ ಅಂಶ ಯಾಕೆ ಕಡಿಮೆ ಆಗ್ತದೆ, ಒಂದು ತುಂಬ ಕಮ್ಮಿ ತಿನ್ನುವಾಗ, ತಿನ್ನುವುದೇನಾದರೂ ಕಮ್ಮಿ ಆಗಿದ್ದರೆ, ತೂಕ ಕಮ್ಮಿ ಆಗಿದ್ದರೆ, ಅಥವಾ ಕ್ರಾನಿಕ್ ತುಂಬ ಸಮಯದಿಂದ ಯಾವುದಾದ್ರೂ ನಮಗೆ ಕಾಯಿಲೆ ಇದ್ದರೆ, ಅಥವಾ ಕ್ಯಾನ್ಸರ್ ಕಾಯಿಲೆ ಇದ್ದರೆ, ಹೀಗೆಲ್ಲ ಬೇರೆ ಬೇರೆ ಕಾರಣದಿಂದಾಗಿ ಪ್ರೋಟೀನ್ ಅಂಶ ಕಮ್ಮಿಯಾಗಿ ಸಹ, ಅಥವಾ ಈ ಮೂತ್ರದಲ್ಲಿ ಪ್ರೋಟೀನ್ ಹೋಗುವಂಥದ್ದು. ಸೊ ಹೀಗೆ ಬೇರೆ ಬೇರೆ ಕಾರಣದಲ್ಲಿ ಪ್ರೋಟೀನ್ ಅಂಶ ಕಮ್ಮಿ ಆದರೂ ಎರಡು ಕಾಲುಗಳಲ್ಲಿ ಬಾವು ಬರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಥೈರಾಯ್ಡ್ ಹಾರ್ಮೋನ್ ಇದ್ದು ತೊಂದರೆಯಿಂದಾಗಿ. ಸೊ ಇದರಲ್ಲಿ ಏನಿರ್ತದೆ, ಫುಲ್ ಬಾಡಿ ಒಂಥರ ದಪ್ಪ ದಪ್ಪ ನೀರು ತುಂಬಿಕೊಂಡಾಗೆ ಇರ್ತದೆ. ಆಮೇಲೆ ನಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗಿ ರಫ್ ಆಗಿರ್ತದೆ, ತುಂಬ ಸುಸ್ತಾಗೋದು, ತುಂಬ ತೂಕ ಜಾಸ್ತಿ ಆಗೋದು, ಕೂದಲು ಉದುರುದು, ತುಂಬ ಚಳಿ ಆಗೋದು. ಸೊ ಹೀಗೆಲ್ಲ ಇರ್ಬೋದು. ಸೊ ಹೀಗೆ ಇದ್ರೆ ಥೈರಾಯ್ಡ್ ಸಮಸ್ಯೆಯಿಂದಾಗಿ ಕಾಲಲ್ಲಿ ಊತ ಬರೋದಾಗಿರ್ಬೋದು. ಮತ್ತೊಂದು ಏನಂತ ಹೇಳಿದರೆ, ನಾವು ವ್ಯಾರಿಕೋಸ್ ವೇನ್ ಅಂತ ಹೇಳ್ತೇವೆ. ಸೊ ಇದು ಮೇಯ್ನ್ಲಿ ಏನಂತ ಹೇಳಿದರೆ, ತುಂಬ ನಿಂತ್ಕೊಳ್ಳುವ ಆಕ್ಯುಪೇಷನಲ್ಲಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಪೊಲೀಸ್ ಮ್ಯಾನ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅಥವಾ ತುಂಬ ಕೂತ್ಕೊಳ್ಳೋದು, ಒಂದೇ ಪೊಸಿಷನ್ ತುಂಬ ಕೂತ್ಕೊಳ್ಳೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಹೀಗೆ ಇವರಲ್ಲಿ ಏನಾಗ್ತದೆ, ಈ ವೇನ್ಸಿಗೆ ಪ್ರೆಷರ್ ಬಿದ್ದು ಈ ನೀರು ತುಂಬಿಕೊಳ್ಳೋದು. ಸೊ ಈ ವ್ಯಾರಿಕೋಸ್ ವೇನ್ಸಲ್ಲಿ ಒಂದು ಕಾಲು ಸ್ವೆಲ್ಲಿಂಗ್ ಇರ್ಬೋದು, ಅಥವಾ ಎರಡು ಕಾಲಲ್ಲಿ ವೇನ್ಸ್ಗೆ ಪ್ರೆಷರ್ ಬಿದ್ದರೆ ಎರಡು ಕಾಲಲ್ಲಿ ಸ್ವೆಲ್ಲಿಂಗ್ ಇರ್ಬೋದು. ಸೊ ಇದು ಬೇರೆ ಕಾರಣದಿಂದ ಹೇಗೆ ಡಿಫ್ರೆಂಟ್ ಅಂತ ಹೇಳಿದ್ರೆ, ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಂಜಾಗು ತುಂಬ ಪೇಯ್ನ್ ಬರುವಂಥದ್ದು. ಸೊ ಪೇಯ್ನ್ಫುಲ್ ಆಗಿರ್ತದೆ. ಈ ವ್ಯಾರಿಕೋಸ್ ವೇನ್ನಿಂದ ಬರುವಂತಹ ಕಾಲು ಸ್ವೆಲ್ಲಿಂಗ್ ಇರ್ಬೋದು, ಅದು ಪೇಯ್ನ್ಫುಲ್ ಆಗಿರ್ತದೆ. ರಾತ್ರಿ ತುಂಬ ಸೆಳೆಯುವುದು, ತುಂಬ ನೋವು ಇರೋದು ಹಾಗೆ ಆಗಿರ್ತದೆ. ವೆರಸ್ ಈ ಹಾರ್ಟಿದ್ದು, ಕಿಡ್ನಿದ್ದು, ಲಿವರ್ ಇದ್ದೆಲ್ಲ ಕಾಲಿದ್ದು ಊತ ಏನಾಗಿರ್ತದೆ ಅಂತ ಪೇಯ್ನ್ ಇರುವುದಿಲ್ಲ. ಲೇಟರ್ ತುಂಬ ಕಾಲು ಊತ ಇದ್ದರೆ ಮಾತ್ರ ಪೇಯ್ನ್ ಇಲ್ಲದಿದ್ದರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಯ್ನ್ ಇರೋದಿಲ್ಲ. ಬಟ್ ವ್ಯಾರಿಕೋಸ್ ವೇನ್ಸಲ್ಲಿ ಸ್ವಲ್ಪ ಕಾಲು ಊತ ಇದ್ದರೂ ನಿಮಗೆ ತುಂಬ ನೋವು ಬರ್ಬೋದು. ಸೊ ಹಾಗೆ ಇಮಿಡಿಯೇಟ್ಲಿ ಹೋಗಿ ನೀವು ಡಾಕ್ಟರ್ ಚೆಕ್ ಮಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಒಮ್ಮೊಮ್ಮೆ ಏನಾಗ್ತದೆ, ಆ ವೇನ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿ ತೊಂದರೆ ಆಗುವ ಚಾನ್ಸಸ್ ಇರ್ತದೆ. ನಾವು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ಯಾಕೆ ಅದು ಇಮಿಡಿಯೇಟ್ಲಿ ನಾವು ಅದನ್ನು ಡಾಕ್ಟರ್ ಹತ್ರ ತೋರಿಸ್ಬೇಕಂತ ಹೇಳಿದ್ರೆ, ಈ ವೇನ್ಸಲ್ಲಿ ಬ್ಲಡ್ ಕ್ಲಾಟ್ ಆದರೆ ಅದು ಡೈರೆಕ್ಟಾಗಿ ನಮ್ಮ ಲಂಗ್ಸಿಗೆಲ್ಲ ಹೋಗಿ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೇವೆ, ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು, ಸಡನ್ ಕೊಲ್ಯಾಪ್ಸ್ ಆಗಿ ಡೆತ್ ಆಗೋದು. ಸೊ ಇದೆಲ್ಲ ಕಾಸಸ್ ಇರ್ತದೆ. ಸೊ ಆದ್ದರಿಂದ ಅದನ್ನು ಸಹ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು. ಸೊ ಇದೆಲ್ಲ ಎರಡು ಕಾಲಗಳಲ್ಲಿ ಕಾಲು ಊತ ಬರುವಂಥದ್ದಕ್ಕೆ ರೀಸನ್. ಸೊ ಒಂದು ಕಾಲಲ್ಲಿ ಕೆಲವೊಮ್ಮೆ ಊತ ಬರ್ತದೆ. ಸೊ ಇದು ಮೇಯ್ನ್ಲಿ ಏನಂತ ಹೇಳಿದ್ರೆ, ಆ ಒಂದು ಕಾಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ, ಸೆಲ್ಯುಲೈಟಿಸ್ ಅಂತ ಹೇಳ್ತೇವೆ, ಚರ್ಮ ಅಥವಾ ಚರ್ಮದ ಅಡಿಯಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ, ಏನಾದರೂ ತಾಗಿದ್ರೆ ಎಲ್ಲ ಒಂದು ಕಾಲು ಸ್ವೆಲ್ಲಿಂಗ್ ಇರ್ಬೋದು. ಮತ್ತೊಂದು ಲಿಂಫೆಡಿನಮಾ ಅಂತ ಹೇಳ್ತೇವೆ. ಕರಳೆ, ನಮ್ಮ ಬಾಡಿಯಲ್ಲಿ ತುಂಬ ಲಿಂಫ್ ನೋಡ್ಸ್ ಇರ್ತದೆ, ಅದು ಡ್ರೈನ್ ಆಗುವಂಥದ್ದು, ಬ್ಲಾಕ್ ಆಗಿ ಲಿಂಫೆಡಿಮಾ. ಫಾರ್ ಎಕ್ಸಾಂಪಲ್ ಆನೆಕಾಲು ರೋಗ ನೋಡಿರ್ಬೋದು. ಸೊ ಅದರಲ್ಲೆಲ್ಲ ಒಂದು ಕಾಲು ನಿಮಗೆ ಜಾಸ್ತಿ ಇದೆ ಸ್ವೆಲ್ಲಿಂಗ್ ಇರ್ತದೆ. ಸೊ ಮೇಯ್ನ್ ಆಗಿ ಒಂದು ಕಾಲು ಸ್ವೆಲ್ಲಿಂಗ್ ಇದ್ದರೆ ಅದು ಲೋಕಲೈಸ್ಡ್ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಅಲ್ಲಿ ಬ್ಲಡ್ ಕ್ಲಾಟ್ ಆಗಿರ್ಬೋದು, ಅಥವಾ ಅಲ್ಲಿ ಲಿಂಫೆಡಿಮಾ ಅಂತ ಹೇಳ್ತೇವೆ, ಲಿಂಫ್ ನೋಡ್ ಬ್ಲಾಕ್ ಆಗಿರುವಂಥದ್ದು. ನಮ್ಮದು ಹಾರ್ಟ್ ಇದ್ದು, ಕಿಡ್ನಿ ಇದ್ದು, ಲಿವರ್ ಇದ್ದು ಎಲ್ಲ ಸಮಸ್ಯೆ ಇರುವಾಗ ನಮಗೆ ಯೂಶಲಿ ಎರಡು ಕಾಲಿಗೂ ಬಾವು ಬರ್ತದೆ. ಮತ್ತೊಂದು ಏನಂತಂದರೆ, ಕೆಲವರಿಗೆ BP-ಗೆ ಮೆಡಿಸಿನ್ ತಗೊಳ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಆಮ್ಲೋಡಿಪಿನ್ ಅಂತ ಉಂಟು, ಕೆಲವರಿಗೆ ಅದರಲ್ಲಿ ಸಹ ಸ್ವೆಲ್ಲಿಂಗ್ ಬರ್ಬೋದು. ಸೊ ಹಾಗಿದ್ರೆ ಆ BP ಮೆಡಿಕೇಶನ್ನ ಚೇಂಜ್ ಮಾಡಬೇಕಾಗ್ತದೆ. ಸೊ ಇದು ಗ್ರಾಸ್ ಸಮ್ಮರಿ. ನಿಮಗೆ ಕಾಲೂತ ಇದ್ದರೆ
ನೀವು ಅದನ್ನು ಇಗ್ನೋರ್ ಮಾಡೋದಲ್ಲ, ಅದು ನನಗೆ ತುಂಬ ಹೊತ್ತು ಕೂತ್ಕೊಂಡು ಹಾಗೆ ಆದದಂತ ಇಗ್ನೋರ್ ಮಾಡೋದಲ್ಲ. ಸೊ ಹೀಗೆ ಇದ್ದರೆ ನಿಮಗೆ ಕಾಲುತ್ತಾ ಇದ್ದರೆ ಮೇಯ್ನಾಗಿ ಏನು ಮಾಡಬೇಕಂತ ಹೇಳಿದರೆ, ನೀವು ತುಂಬ ಹೊತ್ತು ನಿಂತ್ಕೊಂಡೇ ಕೂತ್ಕೊಂಡೇ ಇದ್ದರೆ ಅಟ್ಲೀಸ್ಟ್ 1 ಗಂಟೆಗೊಮ್ಮೆ ನೀವು ನಿಮ್ಮ ಮೂಮೆಂಟ್ ಕೊಡಬೇಕು ಕಾಲಿಗೆ. ಸೊ ಆಗ ಅದು ಎಫೆಕ್ಟಿವ್ ಪಂಪಿಂಗ್ ಕರೆಕ್ಟಾಗಿ ಆಗಿ ಆ ಊತ ಕಮ್ಮಿ ಆಗ್ತದೆ. ಮತ್ತು ತುಂಬ ಹೊತ್ತು ನಿಂತ್ಕೊಳ್ಳೋದ್ರಿಂದ ಸ್ಟಾಕಿಂಗ್ಸ್ ಹಾಕ್ಕೊಳ್ಬೇಕು. ಮತ್ತು ನೈಟ್ ಮಲಗುವಾಗ 2 ದಿಂಬಿನ ಮೇಲೆ ಕಾಲು ಇಡಬೇಕು. ಸೊ ಹೀಗೆ ಮಾಡಿ ಸಹ ನಿಮಗೆ ಪರ್ಸಿಸ್ಟೆಂಟ್ ಆಗಿ ಈ ಊತ ಉಂಟು. ಸೊ ಊತದ ಜೊತೆ ಉಪ್ಸ ಬರೋದು ಅಥವಾ ಮೂತ್ರ ಕರೆಕ್ಟಾಗಿ ಹೋಗೋದಿಲ್ಲ, ಜಾಂಡಿಸ್ ಉಂಟು. ಸೊ ಹೀಗೆಲ್ಲ ತೊಂದರೆ ಇದ್ದರೆ ನೀವು ಇಮಿಡಿಯೇಟ್ಲಿ ಹೋಗಿ ನಿಮ್ಮ ಡಾಕ್ಟರ್ ಹತ್ರ ಅದನ್ನು ಪರೀಕ್ಷಿಸ್ಕೊಳ್ಬೇಕು. ಹಾಗೂ ಮೇಯ್ನ್ಲಿ ತುಂಬ ಪೇಯ್ನ್ ಇದ್ದರೆ ಇಮಿಡಿಯೇಟ್ಲಿ ಹೋಗಿ ಡಾಕ್ಟರ್ ಹತ್ರ ಪರೀಕ್ಷಿಸ್ಕೊಳ್ಬೇಕು. ಯಾಕೆಂದರೆ ಇನಿಷಿಯಲ್ ಸ್ಟೇಜಲ್ಲೇ ಇದಕ್ಕೆ ಕಾರಣ ಗೊತ್ತಾದರೆ ನಾವು ಆ ಡಿಸೀಸನ್ನು ಟ್ರೀಟ್ ಮಾಡಿದರೆ ಇದು ಸರಿ ಆಗ್ತದೆ. ಇಲ್ಲಾಂದರೆ ಅಡ್ವಾನ್ಸ್ ಸ್ಟೇಜಿಗೆ ಹೋದರೆ ಮತ್ತೆ ಅದನ್ನು ಟ್ರೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಸೊ ನಿಮ್ಮ ಕಾಲಲ್ಲಿ ಹಾಗೇನಾದರೂ ನೀರಿದ್ದರೆ ನಿಮಗೆ ಗೊತ್ತಾಗಿರ್ಬೋದು ಯಾವ ಕಾರಣಕ್ಕೆ ಅಂತ. ಸೊ ಹಾಗಿದ್ರೆ ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷಿಸಿಕೊಂಡು ನೆಸಸರಿ ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದ.